ಒಂಚೂರು ಜಾಗ ಬಿಡಿ ದಯವಿಟ್ಟು. ಹೇಳ್ಕೊಳ್ಳಮ್ಮ, ಹೇಳ್ಕೊಳ್ಳ ಅಣ್ಣ, ಒಂದು ನಿಮಿಷ ಅಣ್ಣ, ನೀವೊಬ್ಬರು ಮತ್ತೆ ಹೇಳ್ತಲ್ಲ ಅದು ಒಬ್ಬಳೆ ಬಾ ಕಳ್ಳಿ ನೀನು ಚೆನ್ನಾಗಿರಮ್ಮ. ನೀನು ಮದುವೆ ಹಾಕೊಂಡು ಬಾಕಂದ್ರೆ ಬಾ ಬಾ ಇಲ್ಲೇ ಕಾಲ ತಗೊಂಡಲ್ಲಿ ನಾನು ಇಲ್ಲಿಕ್ಕೆ ಒಬ್ಬಳೆ ಚೆನ್ನಾಗಿ ಸರಿ ಕೊಡ್ತೀನಂತೆ. ಜಾಸ್ತಿ ವಯಸ್ಸು ಓಡಾಡ್ತಾರೆ ಕೆಳಗಿರೋ ಮಗಳು ಮಾತಾಡ್ತೀನಿ. ಓ ಬಾಯಿ ಓದಿದ್ರೆ ಮುಂದೆ ಬಿಟ್ರೆ ಮಾಡ್ತೀವಿ ಬಾಯಿ ಸೂರ್ಯ ಇಲ್ಲೇ ಕಾಣಿಸ್ತಾವಂದ ಆಯ್ತು ಬಿಡು ಕೊಡೋಣ. ಏನಂತ ಮಗನ ಕೇಳ್ತಿದ್ದ ಮಗನ ಕೇಳಿದ ವಿಜಯಪುರ ಸಮಾರಂಭ ಏನೂ ಇಲ್ಲ. ನಮ್ಮ ಮನೆಗೆ ಬಂದಿಲ್ಲ, ಅದೇ ಬೇಕಾಗಿಲ್ಲ. ಸ್ವಾಮಿ ಅಂತೀರ ನಾನು ಸೇವಕ ಆಗ್ತದೆ ಎಲ್ಲ ಅಮಾಸೆ ಎಲ್ಲ ಮಾಡ್ತಾರೆ, ರೇತ ಹಾಕ್ತಾರೆ, ತಡೆ ಹೊಡಿತಾರೆ. ದುಡ್ಡಿಲ್ಲ ಅಂದ್ರೆ ದುಡ್ಡು ಕೊಟ್ಟಿಸ್ತೀವಿ, ಬಸ್ಸಾರು ಕೊಡ್ತೀವಿ, ಸೀರೆ ಕೊಡ್ತೀವಿ, ಎಲ್ಲ ಕೊಡ್ತೀವಿ ಅಲ್ವಣ, ಎಲ್ಲರೂ ಕೊಡ್ತೀವಿ. ಬಂದಾಗ ಆಯ್ತು ನಿಮ್ಮೂರು ಬಸ್ ನೋಡಿದ್ದೀನಿ ಹೇಳ್ಕೊಂಡು ಹೊಡಪ್ಪ ಅಂತ ಗಡ್ಡ ಬಿಟ್ಟರೆ ಬೇಕಂತ ಓದೋ ಮಕ್ಕಳು ಚೆನ್ನಾಗಿ ಓದಿ ಮಕ್ಕಳು ಓದ್ಬೇಕು. ಓದಿ ಅಪ್ಪ ಅಮ್ಮ ಸಾಕಷ್ಟು ಓದಿ, ಜಾಸ್ತಿ ಓದ್ಬೇಡ. ಲವ್ ಮಾಡಿ ಸರಿ ಆಗ್ತಿಲ್ಲ. ನೀನು ಮುಂಚೆ ಹೆಂಗಿದ್ದ ಈಗ ಹೇಳ್ತಾನೆ ಆಗ್ತೇವೆ ಇರೋಕ್ಕೆ ಅಂತ ಓದ್ತಿದ್ದೀರ ಮಕ್ಕಳ. ಹಾಡಾಗತ್ತಲ್ಲ ಅಂತ ಬಿಟ್ಟಲ್ಲ ಮಾಡಿಲ್ಲ ಮಕ್ಕಳು ಬರೀಬೇಕು. ದೊಡ್ಡ ಅಂತ ಬರ್ತಿ ಓದ್ತೀವಿ. ಯಾಕೆ ಇಷ್ಟಪಡ್ತೀನಿ ಅಂತ ಆಮೇಲೆ ಚೆನ್ನಾಗಿ ಓದ್ಬೇಕು ಮಕ್ಕಳು. ಹಾಂ ಎಷ್ಟು ಓದ್ತೀರಾ? ಅಪ್ಪವನ್ನು ಒದೆಯೋಷ್ಟು ಓದಬಾರ್ದು, ಅಪ್ಪವನ್ನು ಸಾಕಷ್ಟು ಓದಿ. ಹಾಂ ಕಮ್ಮಿ ಮರತು ಈ ಜ್ವಾಳಕ್ಕೆ ಹೋಗ್ಬಿಟ್ಟಿದ್ದಾರೆ ಜನ. ಗಳಕ್ಕೆ ಹೋಗಿ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮರತು ಬಿಟ್ಬಿಟ್ಟು ಆಮೇಲೆ ಎರಡು ಗಾಯ ಅನ್ಭವಿಸಿದ ಬೇಡ ಅನ್ಭವಿಸ್ಬೇಕಲ್ಲ. ಎರಡು ಕಮ್ಮಿ ಇರುತ್ತಲ್ಲ, ಯಾರ್ಯಾರು ಬೈದಿರ್ತಾರೆ ಅವ್ರ ಕರ್ಮ ದುಡ್ಡು ಬಿಡ್ತಿರ್ತೀವಿ. ಭಗವಂತ ಕೊಟ್ಟಿದ್ದು ದುಡ್ಡು ಲೆಕ್ಕ ನಮ್ಮದೇ ಲೆಕ್ಕ ಅಲ್ಲ. ದುಡ್ಡೇ ಈ ಮಾಡಿ ತಿಂಡಿ ಮಾಡ್ತೀವಿ. ಏನು ಹೋಗ್ತಿದ್ಯಪ್ಪ ಅಷ್ಟೇ